ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನ್ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡದಾದ ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ಗ್ ಹೊರಟ್ಬಿಡು. ದಿನ ಸ್ಕೂಲ್ ಡ್ರಾಪ್ ಮಾಡ್ತಾ ಇದ್ರು. ಅಪ್ಪ ಇದ್ದಿದ್ರೆ ನನ್ನ ಹೆಗ್ಲ ಮೇಲೆ ಹೊತ್ಕೊಂಡು ಅಂಬಾರಿ ಮಾಡ್ತಾ ಇದ್ರು. ಅಪ್ಪ 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 ಅಂದ್ರೆ ನಾನ್ ನಿನಗೇನು ಅಲ್ವಾ? ಇನ್ನೊಂದ್ಸರ್ತಿ ಅಪ್ಪಗಿಪ್ಪ ಅಂದ್ರೆ ನೋಡು, ನಿಜವಾಗ್ಲೂ ಕೆಟ್ಟು ಕೋಪ ಬರುತ್ತೆ ನನಗೆ. ಕಂದ, ಅನು ನಿಂತ್ಕೋ. ಮಾತಾಡ್ಬೇಡ ನನ್ ಜೊತೆ. ಅಪ್ಪನ ಪ್ರೀತಿನೇ ಬೇರೆ, ಅಮ್ಮನ ಪ್ರೀತಿನೇ ಬೇರೆ. ಎಲ್ಲಿ ಆ ಮ್ಯಾಜಿಕ್ ಮಾಸ್ಟರ್ ಬರ್ಲೇ ಇಲ್ಲ? ಮೋಸ್ಟ್ಲಿ ಪರ್ಸಿನೂ ಸಿಕ್ಕಿಲ್ಲ ಅನ್ಸುತ್ತೆ, ಹುಡುಕ್ತಾ ಇರಬೇಕು. ಅಪ್ಪ ಹೊಟ್ಟೆ ಹಸ್ವಾಗ್ತಿದೆ. ಈ ರುಚಿನೂ ನಾನು ಆ ಮ್ಯಾಜಿಕ್ ಮಾಸ್ಟರ್ ನೋಡ್ಲೇಬೇಕು. ನಾಳೆ ಸ್ಕೂಲ್ ಹತ್ರ ಬನ್ನಿ. ನೋಡು, ಸ್ಕೂಲ್ ಹತ್ರ ಬಂದ್ರೆ ಅವನಿಗೆ ಸರಿಯಾಗಿ ದೆವ್ವ ಬಿಡ್ಸಕ್ಕಾಗಲ್ಲ. ಸರ್, ಜಗಳ ಮಾಡಬೇಡಿ ಅಂತ ನಾನು ಅಸಲ್ಲ ಹೇಳ್ದೆ, ನೀವು ಮತ್ತೆ ಅದನ್ನೇ ಮಾಡ್ತಾ ಇದ್ದೀರಾ. ಏನೋ ಗೊತ್ತಿಲ್ಲದೆ ಆಗಿರುತ್ತೆ. ನಾನ್ ಜಗಳ ಮಾಡ್ತೀನೋ ಇಲ್ವೋ ಅನ್ನೋದು ಅವನ್ ನನ್ನ ಕಣ್ಮುಂದೆ ಬಂದಾಗ್ಲೇ ಗೊತ್ತಾಗೋದು. ನನಗೆ ಎಷ್ಟು ಕೋಪ ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡು. ಸರ್, ಆದ್ರೂ ನೀವು ಇಷ್ಟು ಕೋಪ ಮಾಡ್ಕೊಂಡಿರೋದನ್ನ ನಾನು ನೋಡೇ ಇಲ್ಲ. ವಿಕ್ರಾಂತ್, ನನ್ ಕೋಪ ಬರೋದು ತುಂಬಾ ಕಡಿಮೆ, ಆದ್ರೆ ನನ್ ಮೊಮ್ಮಗಳು ವಿಚಾರಕ್ಕೆ ಬಂದ್ರೆ ನಾನಂತೂ ಜ್ವಾಲಾಮುಖಿ. ಅಪ್ಪ, ಇವತ್ ಮ್ಯಾಜಿಕ್ ಮಾಸ್ಟರ್ ಕತೆ ಗೋವಿಂದ. ನಾನೇ ಸುಮ್ನೆ ಬಿಡ್ತೀನಾ? ಸರ್, ನಿಮ್ ಮೆಡಿಸಿನ್ ಎಕ್ಸ್ಚೇಂಜ್ ಆಗಿದೆ. ಹೌದಾ? ಅರೆ, ನಾನ್ ನೋಡ್ಕೊಳ್ಳಿಲ್ವಲ್ಲ. ವಿಕ್ರಾಂತ್, ನಾನು ಅಲ್ಲೋಗಿ ಎಕ್ಸ್ಚೇಂಜ್ ಮಾಡ್ಕೊಂಡ್ ಬಂದ್ಬಿಡ್ತೆ. ನಡಿಯಪ್ಪ, ಬಂದೆ. ಪಾಪ ತೇಜು, ಅವ್ರ ಮುಂದೆ ಎಲ್ಲ ಹಾಗೆ ಮಾತಾಡ್ತಾರಾ ಮ್ಯಾಜಿಕ್ ಮಾಸ್ಟರ್ ಬಗ್ಗೆ? ಅನು, ಅನು ನಿಂತ್ಕೋ. ಅನು 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 ಸುಮ್ನೆ ಹಾಗೆಲ್ಲ ಓಡ್ಬಾರ್ದು. ಅಯ್ಯೋ, ಯಾಕೆ ಹೀಗ್ ಮಾಡ್ತಿದ್ಯಾ? ನಿಂತ್ಕೋ ಅಂದೆ. ಅನು, ಊಟ ಮಾಡ್ಬಾ. ಸುಮ್ನೆ ಅಮ್ಮನ ಓಡಿಸ್ಬೇಡ ಅನು ನೀನು. ಏ ಅನು, ಅನು ನಿಂತ್ಕೊಮ್ಮ. ಅನು, ನನ್ ಮಾತ್ ಕೇಳು. ಅನು, ಏನು ಅಮ್ಮ ಮಗಳಿಬ್ರು ಮನೇಲಿ ಯಾರು ಇಲ್ಲ ಅಂತ ಜೂಟಾಟ ಆಡ್ತಾ ಇದ್ದೀರಾ? ಜೂಟಾಟನ? ನಿಮ್ ಮೊಮ್ಮಗಳ ಜೊತೆ ಒಳ್ಳೆ ಪೀಕ್ಲಾಟ ಆಗ್ಬಿಟ್ಟಿದೆ ನನ್ಗೆ. ಏನು, ನನ್ನ ಮೊಮ್ಮಗಳ ನಿನಗ್ ತೊಂದ್ರೆ ಕೊಟ್ಲಾ? ಅಯ್ಯೋ, ನಿನ್ನ ಮುದ್ದು ಮರಿಯೋದು. ಅವಳೇನ ಮನೆಗ್ ತೊಂದ್ರೆ ಕೊಟ್ಟಿದ್ದಾಳೆ? ಮಾವ ಮಾರ್ಕೆಟ್ಗೆ ಹೋದ್ರು, ಇವಳು ಹಠ ನಾನು ಮಾರ್ಕೆಟ್ಗೆ ಹೋಗ್ತೀನಿ ಅಂತ. ಅಯ್ಯೋ, ಅವಳು ಹಠ ಮಾಡೋದು ಕಾಮನ್ ಅಲ್ವಾ? ಹಾಗಂತ ಕಳ್ಸಕ್ಕಾಗತ್ತಾ ಅಜ್ಜಿ? ಅಲ್ಲಿ ಹೋದ್ರೆ ಐಸ್ ಕ್ರೀಮ್ ಬೇಕು ಅಂತಾಳೆ, ಕೊಡ್ಸಲ್ಲ ಅಂದ್ರೆ ಹಠ ಹಿಡಿತಾಳೆ. ತಿಂದ್ಮೇಲೆ ಅವಳಿಗೆ ಶೀತ ಆಗತ್ತೆ. ಬುದ್ಧಿ ಹೇಳಕ್ ಹೋದ್ರೆ ಅಪರೂಪಕ್ ತಿಂದ್ರೆ ಏನೂ ಆಗಲ್ಲ ಅಂತ ನಮ್ ಮ್ಯಾಜಿಕ್ ಮಾಸ್ಟರ್ ಹೇಳಿದ್ದಾರೆ ಅಂತ ಹೇಳ್ತಾಳೆ. ಅಲ್ಲ ಕಣೆ, ಇಷ್ಟು ಸಣ್ಣ ವಿಷಯಕ್ಕೆ ಯಾರಾದ್ರೂ ರೇಗ್ತಾರ? ಎಲ್ಲ ಮಕ್ಕಳು ತಿಂತಾ ಇರ್ತಾರೆ, ಅದನ್ನ ನೋಡಿ ಅವಳಿಗೆ ಆಸೆ ಆಗಲ್ವಾ? ನೋಡಮ್ಮ, ಅವಳಿಗೆ ಸಮಸ್ಯೆ ಇದೆ ಅಂತ ನಾವೆಷ್ಟೇ ತಿಳಿಸಿ ಹೇಳಿದ್ರು ತಿನ್ಕೊಂಡು ಉಣ್ಕೊಂಡು ಆರಾಮಾಗಿರೋ ವಯಸ್ಸಲ್ವೇನೆ ಅವಳದ್ದು. ಪಲ್ಲವಿ, ತಾಯಿ ಆದವಳು ನೀನೇ ಅವಳಿಗೆ ಸ್ವಲ್ಪ ತಿಳಿಸಿ ಬುದ್ಧಿ ಹೇಳ್ಬೇಕು. ಅದ್ ಬಿಟ್ಟು ಈ ತರ ರೇಗಾಡಿದ್ರೆ? ನಾನ್ ರೇಗಿದ್ ಅದಕ್ಕಲ್ಲ ಅಜ್ಜಿ, ಅವಳು ನನ್ನ ಕೈಲಾಗದೇ ಇರೋ ಒಂದು ವಿಷಯ ಕೇಳ್ತಿದ್ದಾಳೆ. ಅದ್ ನನಗ್ ಬೇಕೇ ಬೇಕು ಅಂತ ಹಠ ಹಿಡಿತಿದ್ದಾಳೆ. ಅದ್ ನನಗ್ ತುಂಬಾ ನೋವಾಯ್ತು. ಹೌದಾ? ಅಂಥದ್ದೇನ್ ಕೇಳಿದ್ಲೆ ಅವಳು? ಅಪ್ಪ ಬೇಕು ಅಂತ ಕೇಳಿದ್ಲು. ನಿನ್ನೆಯಿಂದ ಹೇಳ್ತಾ ಇದ್ಲು ಅಪ್ಪ ಬೇಕು ಅಂತ ಕೇಳ್ತೀನಿ ಅಂತ. ಕೇಳೇ ಬಿಟ್ಲಾ? ಅವಳು ಹಠ ಹಿಡಿದ್ಲು ಅಂದ್ಮೇಲೆ ವಿಕ್ರಾಂತ್ಗೂ ಪಲ್ಲವಿಗೂ ಮದ್ವೆ ಮಾಡ್ಸೋದೆ. ಅಲ್ಲ ಅಜ್ಜಿ, ನಾನು ಅವಳಿಗೆ ಏನ್ ಕಡಿಮೆ ಮಾಡಿದ್ದೀನಿ ಹೇಳಿ?
ಮಗು ಅಪ್ಪ ಬೇಕು ಅಂತ ಕೇಳಿದ ತಕ್ಷಣ ಅಮ್ಮನ್ ಪ್ರೀತಿಲಿ ಕೊರತೆ ಇದೆ ಅಂತಲ್ಲ ಅರ್ಥ. ಅಮ್ಮನ್ ಮಡ್ಲ ಜೊತೆ ಅಪ್ಪನ್ ಹೆಗ್ಲು ಬೇಕು ಅಂತ ಕೇಳಿದ ಕಣೆ ಅದು. ಸ್ಕೂಲಲ್ಲಿ ಎಲ್ಲ ಮಕ್ಕಳು ಅಪ್ಪ ಅಮ್ಮನ ಜೊತೆ ಬರೋದನ್ನ ನೋಡಿರುತ್ತೆ. ಅದಕ್ಕೆ ಕಣೆ ನನಗೂ ಅಪ್ಪ ಬೇಕು ಅಂತ ಅನ್ಸಿರುತ್ತೆ. ಹಾಗಂತ ನನ್ ಕೈಲಿ ಆಗದೆ ಇರೋದನ್ನ ಅವಳು ಬಂದ್ ಕೇಳಿದ್ರೆ ನಾನು ಹೇಗ್ ತಂದ್ಕೊಡ್ಲಿ ಅಜ್ಜಿ? ಆಗಲ್ಲ ಅಂತ ಯಾಕೆ ಅನ್ಕೋತೀಯ? ನೋಡಮ್ಮ, ನಿನಗೊಂದು ಮದ್ವೆ ಆದ್ರೆ ನಿನ್ ಸಂಸಾರನೂ ಚೆನ್ನಾಗಿರುತ್ತೆ, ಅವಳು ಸುಖವಾಗಿರ್ತಾಳೆ, ಅವಳಿಗೂ ಅಪ್ಪ ಸಿಗ್ತಾರೆ ಅಲ್ವಾ? ಅಜ್ಜಿ, ನಿನಗನ್ಸುತ್ತಾ ಯಾರೋ ಹೊರಗಡೆಯಿಂದ ಬರೋ ಗಂಡ್ಸು ತಂದೆಲ್ದೇ ಇರೋ ಮಗುನ ತನ್ ಮಗು ಅಂತ ಒಪ್ಕೋತಾರೆ ಅಂತ? ಎಲ್ಲರೂ ಒಂದೇ ತರ ಇರಲ್ವಲ್ಲ, ಒಳ್ಳೆಯವರು ಇರ್ತಾರ ಕಣೆ. ನಾನು ತುಂಬಾ ಜನ ನೋಡಿದೀನಿ. ಎರಡನೇ ಮದ್ವೆ ಆದ್ಮೇಲೆ ಆ ಎರಡನೇ ಹೆಂಡತಿ ಮಗುನ ತನ್ನ ಮಗು ಅನ್ನೋ ರೀತಿ ನೋಡ್ಕೊಳ್ಳೋರ್ನ ನೋಡಿದೀನಿ ಕಣೆ ನಾನು. ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಹಾಗೆ ಇರುತ್ತೆ ಅಜ್ಜಿ. ಆಮೇಲೆ ನಂದಲ್ದೇ ಇರೋ ಮಗುಗೆ ನಾನ್ ಯಾಕೆ ಪ್ರೀತಿ ತೋರಿಸ್ಬೇಕು ಅಂತ ಅವ್ರಿಗೆ ಅನ್ಸಕ್ ಶುರುವಾಗುತ್ತಲ್ವಾ? ಅಯ್ಯೋ, ಅದು ಗೊತ್ತು ಗುರಿ ಇಲ್ದವ್ರಿಗೆ. ನಿನ್ ಪರಿಚಯದವರು ನಿನ್ ಸರ್ಕಲ್ ಅಲ್ಲೇ ನೋಡಿ ಮದ್ವೆ ಮಾಡ್ಕೊಂಡ್ರೆ ಈ ಸಮಸ್ಯೆನೇ ಇರೋದಿಲ್ವಲ್ಲ. ಪಲ್ಲವಿ, ನೀ ತುಂಬಾ ತಿಳುವಳಿಕೆ ಇರೋಳು. ಅದು ಚಿಕ್ಕ ಮಗು ಅಪ್ಪ ಬೇಕು ಅಂತ ಕೇಳೋದ್ರಲ್ಲಿ ತಪ್ಪೇನಿದ್ಯಮ್ಮ? ಅಂದ್ರೆ ನೀವೇನಾಜಿ ಅವಳಿಗಿದನ್ನೆಲ್ಲ ಹೇಳಿ ತಲೆ ಕೆಡ್ಸಿರೋದು? ಅಯ್ಯೋ, ನನ್ ಬುಡಕೆ ಬಿಸ್ತೀರಾ? ಅವಳಪ್ಪ ಬೇಕು ಅಂದಿದ ತಕ್ಷಣ ಅಂಗಡಿಗೆ ಹೋಗಿ ಕೊಂಡ್ಕೊಂಡ್ ಬರೋದಕ್ಕಾಗತ್ತ ಅಜ್ಜಿ? ಅದೇನಾದ್ರೂ ವಸ್ತುನಾ? ಅಯ್ಯೋ, ವಸ್ತುಗಳಿಗೆ ಪ್ರೀತಿ ಕೊಡೋಕ್ಕಾಗಲ್ಲ ಕಣೆ. ಅದಕ್ಕೆ ಆ ಮಗು ಅಪ್ಪನ್ನ ಕೇಳ್ತಾ ಇರೋದು. ಅಜ್ಜಿ, ಮಗು ಇದ್ದಾಗ ಅವಳ ಮುಂದೆ ಈ ತರ ಎಲ್ಲ ಮಾತಾಡಿ ತಲೆ ಕೆಡ್ಸಕ್ ಹೋಗ್ಬೇಡಿ. ಅವಳೀಗ ಅಪ್ಪ ಅಂತ ಮನ್ಸಿಗೆ ಹಚ್ಕೊಂಡ್ಬಿಟ್ಟಿದ್ದಾಳೆ. ಸಾಧ್ಯ ಆದ್ರೆ ಅವಳನ್ನ ಕನ್ವಿನ್ಸ್ ಮಾಡಿ. ಅವಳೀಗ ಊಟನೂ ಮಾಡ್ತಿಲ್ಲ, ಊಟ ಮಾಡಿಸಿ. ಅಯ್ಯೋ ಪಲ್ಲವಿ